ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ಮಾತು ನಿನಗೆ ಬರುತ್ತಿದೆ ಎಂದರೆ ಸಾಯಿಬಾಬಾ ನಿನ್ನ ಜೀವನವನ್ನು ಬದಲಾಯಿಸಲು ಸಿದ್ಧರಾಗಿದ್ದಾರೆ. ಇವತ್ತು ಈ ವಿಡಿಯೋ ಕೊನೆಯವರೆಗೂ ನೋಡದೆ ಹೋಗಬೇಡ. ಇದು ನಿನ್ನ ಹೃದಯಕ್ಕೆ ನೇರ ಸಂದೇಶ. ನೀನು ಈಗ ಅನುಭವಿಸುತ್ತಿರುವ ನೋವಿಗೆ ಒಂದು ಉತ್ತರ ಇದೆ. ಅದನ್ನು ಸಾಯಿಬಾಬಾ ನಿನಗೆ ಹೇಳುತ್ತಿದ್ದಾರೆ. ನೀನು ಒಂಟಿಯಾಗಿದ್ದೀಯಾ ಅಂತ ಅನಿಸಿದರೆ ಈ ಮಾತು ನಿನ್ನ ಕಣ್ಣೀರು ಒರೆಸುತ್ತೆ. ಮಗು, ನೀನು ಬಹಳ ದಿನಗಳಿಂದ ಕಾಯುತ್ತಿದ್ದ ಆಶೀರ್ವಾದ ಇವತ್ತು ನಿನ್ನ ಕಡೆ ಬರುತ್ತಿದೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿನ್ನ ಮನಸ್ಸಿನಲ್ಲಿ ಶಾಂತಿ ಬರುತ್ತದೆ. ಲೈಕ್ ಮಾಡಿ, ಕಮೆಂಟ್ನಲ್ಲಿ ಸಾಯಿ ನನ್ನ ಜೊತೆ ಇದ್ದಾರೆ ಅಂತ ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಬ್ಬರಿಗೆ ಒಳ್ಳೆಯದಾಗಲಿ. ನಿನ್ನ ಜೀವನದಲ್ಲಿ ಏನಾಗುತ್ತಿದೆಯೋ ಅದನ್ನು ನೋಡಿ ಭಯಪಡಬೇಡ ಮಗು. ನಿನ್ನ ಕಣ್ಣೀರು ನನಗೆ ಗೊತ್ತಿದೆ. ನೀನು ಹೇಳದೆ ಇಟ್ಟ ನೋವು ನನಗೆ ತಿಳಿದಿದೆ. ನೀನು ಒಬ್ಬನೆಯಲ್ಲ, ನೀನು ಒಬ್ಬಳೆಯಲ್ಲ, ನಿನ್ನ ಜೊತೆ ಇದ್ದೀನಿ. ನೀನು ಕೆಲವೊಮ್ಮೆ ಯೋಚಿಸುತ್ತೀಯಾ, ನನ್ನ ಜೀವನ ಯಾಕೆ ಇಷ್ಟು ಕಷ್ಟ ಅಂತ. ಆದರೆ ನಿನಗೆ ಗೊತ್ತಾ, ಆ ಕಷ್ಟಗಳು ಎಂದೇ ನಾನು ನಿನ್ನ ಭವಿಷ್ಯವನ್ನು ಸುಂದರ ಮಾಡುತ್ತಾ ಇದ್ದೇನೆ. ನಿನ್ನ ಹೃದಯದಲ್ಲಿ ಇರುವ ಒಳ್ಳೆಯತನ, ನಿನ್ನ ನಂಬಿಕೆ, ನಿನ್ನ ಭಕ್ತಿ, ಇವು ಎಲ್ಲವೂ ನಿನ್ನ ಜೀವನವನ್ನು ಬೆಳಕಿನ ದಾರಿಗೆ ತೆಗೆದುಕೊಂಡು ಹೋಗುತ್ತದೆ. ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ, ನಿನ್ನನ್ನು ಬಿಡಿದು ಹೋದರೂ, ನಿನ್ನನ್ನು ನೋಯಿಸಿದರೂ ನೀನು ಕುಗ್ಗಬೇಡ. ಯಾಕಂದರೆ ನಾನು ನಿನ್ನನ್ನು ಬಿಡೋದಿಲ್ಲ. ನೀನು ಪ್ರತಿಯೊಂದು ಕಣ್ಣೀರಿಗೂ ನಾನು ಉತ್ತರ ಕೊಡುತ್ತೀನಿ. ಆದರೆ ಸ್ವಲ್ಪ ತಾಳ್ಮೆ ಇರಬೇಕು. ಇದು ಒಂದು ಮಾತು ನೆನಪಿಟ್ಟಿಕೋ, ನಂಬಿಕೆ ಇಟ್ಟವನು ನಾನು ಎಂದಿಗೂ ಕೈ ಬಿಡೋದಿಲ್ಲ. ನಿನ್ನ ಜೀವನದಲ್ಲಿ ಇವತ್ತು ಒಳ್ಳೆಯದೊಂದು ಆರಂಭ ಆಗುತ್ತಿದೆ. ಒಂದು ಸಣ್ಣ ಸಂತೋಷ, ಒಂದು ಶುಭ ಸುದ್ದಿ, ನಿನ್ನ ಹೃದಯಕ್ಕೆ ಶಾಂತಿ ಕೊಡೋ ಕ್ಷಣ ಇವತ್ತು ನಿನಗೆ ಸಿಗುತ್ತದೆ. ನಿನ್ನ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ. ನೀನು ಕಾಯುತ್ತಿರುವುದು ನಿನ್ನ ಕಡೆ ಬರುತ್ತಾ ಇದೆ. ಹೀಗಾಗಿ ಇವತ್ತು ದಿನವನ್ನು ಶುರು ಮಾಡುವಾಗ ಒಂದು ಸ್ಮೈಲ್ ಮಾಡಿ ಹೇಳು, ಸಾಯಿ ನೀನು ಇದ್ದೀಯಾ ಅಂದರೆ ನನಗೆ ಭಯ ಇಲ್ಲ. ನಿನ್ನ ಜೀವನವನ್ನು ನಾನು ನೋಡಿಕೊಳ್ಳುತ್ತೀನಿ. ನೀನು ನಂಬಿಕೆ ಇಟ್ಟು ಮುಂದೆ ಹೋಗು. ಸಾಯಿಬಾಬಾ ನಿನ್ನ ಜೀವನದ ಬಗ್ಗೆ ಒಂದು ದೊಡ್ಡ ಸೂಚನೆ ಕೊಡುತ್ತಿದ್ದಾರೆ. ಈ ವಿಡಿಯೋ ಮಿಸ್ ಮಾಡಬೇಡ. ಸಾಯಿಬಾಬಾ ಆಶೀರ್ವಾದ ಬೇಕಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಮಗು, ನೀನು ಕೆಲವೊಮ್ಮೆ ರಾತ್ರಿ ಮಲಗುವಾಗ ನಿನ್ನ ಮನಸ್ಸು ತುಂಬ ಕಷ್ಟದಿಂದ ತುಂಬಿರುತ್ತೆ. ಯಾರಿಗಾದರೂ ಹೇಳೋಕೆ ಆಗದೆ ಒಂಟಿಯಾಗಿರುವ ಅನುಭವ. ಆದರೆ ನಿನಗೆ ಗೊತ್ತಾ, ಆ ಸಮಯದಲ್ಲೂ ನಾನು ನಿನ್ನ ಹತ್ತಿರವೇ ಇದ್ದೀನಿ. ನೀನು ಮೌನವಾಗಿ ಅಳುವಾಗ ನಿನ್ನ ಕಣ್ಣೀರು ಬೀಳೋ ಪ್ರತಿಯೊಂದು ಹನಿಯನ್ನು ನಾನು ನೋಡುತ್ತಾ ಇದ್ದೀನಿ. ನಿನ್ನ ಹೃದಯ ತುಂಬ ಒಳ್ಳೆಯದು, ಆದರೆ ಲೋಕ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನೀನು ಯಾರಿಗೂ ಕೆಡುಕು ಮಾಡಲಿಲ್ಲ. ಆದರೆ ಯಾಕೋ ನಿನ್ನ ಜೀವನದಲ್ಲಿ ಮಾತ್ರ ಕಷ್ಟಗಳು ಜಾಸ್ತಿ ಅನಿಸುತ್ತಿವೆ. ಇದು ನಿನ್ನ ಶಿಕ್ಷೆಯಲ್ಲ ಮಗು, ಇದು ನಿನ್ನ ಶಕ್ತಿ ಹೆಚ್ಚಾಗುವ ಮಾರ್ಗ. ನೀನು ಈಗ ಅನುಭವಿಸುತ್ತಿರುವ ನೋವು ನಿನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಸಂತೋಷಕ್ಕೆ ಕಾರಣ ಆಗುತ್ತೆ. ನೀನು ಇಂದು ಕಳೆದುಕೊಂಡಿದ್ದು ನಾಳೆ ಅದಕ್ಕಿಂತ ಉತ್ತಮವಾದಾಗಿ ನಿನಗೆ ಮರಳಿ ಸಿಗುತ್ತೆ. ನಿನ್ನ ಜೀವನದಲ್ಲಿ ಬರ್ತಾ ಇರುವ ಬದಲಾವಣೆಗಳು ನಿನಗೆ ಈಗ ಅರ್ಥ ಆಗುತ್ತಿಲ್ಲ. ಆದರೆ ಸ್ವಲ್ಪ ದಿನಗಳ ನಂತರ ನೀನು ಹೇಳ್ತೀಯಾ, ಇದು ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಯಿತು ಅಂತ. ಹೀಗಾಗಿ ಇವತ್ತು ಒಂದು ಕೆಲಸ ಮಾಡು. ನಿನ್ನ ಎಲ್ಲ ಚಿಂತೆ, ನೋವು, ಭಯ ಇವನ್ನೆಲ್ಲ ನನ್ನ ಬಳಿ ಬಿಡು. ನೀನು ಒಬ್ಬನೇ ಒತ್ತಿಕೊಳ್ಳಬೇಡ, ನೀನು ಒಬ್ಬಳೇ ಒತ್ತಿಕೊಳ್ಳಬೇಡ. ನಾನು ಇದ್ದೀನಿ, ನಿನ್ನ ಜೊತೆ ಇದ್ದೀನಿ. ನಿನ್ನ ಹೃದಯದಲ್ಲಿ ನಂಬಿಕೆ ಇಟ್ಟಿಕೋ. ನಿನ್ನ ಜೀವನದಲ್ಲಿ ಬೆಳಕು ಬರೋದು ಖಚಿತ. ನಿನ್ನ ಕಷ್ಟದ ದಿನಗಳು ಈಗ ಮುಗಿಯುವ ಹಂತಕ್ಕೆ ಬಂದಿವೆ. ಒಂದು ಹೊಸ ಅಧ್ಯಾಯ, ಒಂದು ಹೊಸ ಶುರು ನಿನ್ನ ಜೀವನದಲ್ಲಿ ಆರಂಭವಾಗುತ್ತಿದೆ. ಇವತ್ತು ದಿನದ ಕೊನೆಯಲ್ಲಿ ನೀನು ಸ್ವಲ್ಪ ನಗುತ್ತೀಯಾ, ಯಾಕಂದರೆ ನಾನು ನಿನ್ನ ಜೊತೆ ಇದ್ದೀನಿ. ಈ ಮಾತುಗಳನ್ನು ಕೇಳುತ್ತಾ ಇರುವ ನೀನು, ಸಾಯಿಬಾಬಾ ನಿನ್ನನ್ನು ಆಯ್ಕೆ ಮಾಡಿದ್ದಾರೆ. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಕಷ್ಟಗಳನ್ನು ತೆಗೆದುಹಾಕುವಂತ ಬರೆಯಿರಿ. ಮಗು, ನೀನು ಕೆಲವೊಮ್ಮೆ ಇತರರನ್ನು ನೋಡಿ ಅವರಿಗೆಲ್ಲ ಸುಖ, ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ ಅಂತ ಯೋಚಿಸುತ್ತೀಯಾ. ಆದರೆ ನಿಜ ಏನು ಗೊತ್ತಾ, ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಪರೀಕ್ಷೆಗಳು ಇರುತ್ತವೆ. ನೀನು ಪರೀಕ್ಷೆ ಸ್ವಲ್ಪ ಗಟ್ಟಿಯಾಗಿ
ಕಾಣಿಸುತ್ತದೆ. ಯಾಕಂದರೆ ನಿನ್ನೊಳಗಿನ ಶಕ್ತಿ ದೊಡ್ಡದು. ನೀನು ಬಲವಾದವನು, ನೀನು ಬಲವಾದವಳು. ಅದಕ್ಕೆ ನಿನ್ನ ಜೀವನವು ನಿನ್ನನ್ನು ಬಲವಾಗಿಸುತ್ತಾ ಇದೆ. ನೀನು ಎದುರಿಸುತ್ತಾ ಇರುವ ಸಮಸ್ಯೆಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ರೂಪಿಸಲು ಬಂದಿವೆ. ನೀನು ಈಗ ಕತ್ತಲೆಯೊಳಗೆ ಇದ್ದೀಯಾ ಅಂತ ಅನಿಸುತ್ತಾ ಇರಬಹುದು, ಅದರಲ್ಲಿ ಬೆಳಕು ಶುರುವಾಗುತ್ತೆ. ನಿನ್ನ ಹೃದಯದಲ್ಲಿ ಒಂದು ಆಸೆ ಇದೆ, ಒಂದು ಕನಸು ಇದೆ. ನೀನು ಬಹಳ ದಿನಗಳಿಂದ ಕಾಯುತ್ತಾ ಇದ್ದೀಯಾ? ಅದನ್ನು ನಾನು ಮರೆತಿಲ್ಲ ಮಗು. ನಿನ್ನ ಪ್ರತಿಯೊಂದು ಪ್ರಾರ್ಥನೆ ನನ್ನ ಬಳಿ ಸೇರಿದೆ. ಸಮಯ ಬರುವಾಗ ನೀನು ಆಶ್ಚರ್ಯಪಡುವಷ್ಟು ದೊಡ್ಡ ರೀತಿಯಲ್ಲಿ ಅದು ನಿನ್ನ ಜೀವನಕ್ಕೆ ಬರುತ್ತೆ. ಹೀಗಾಗಿ ಕುಗ್ಗಬೇಡ, ನಂಬಿಕೆ ಬಿಡಬೇಡ. ನಿನ್ನ ಜೀವನದಲ್ಲಿ ಕೆಲವು ಜನರು ಬಂದು ಹೋಗುತ್ತಾರೆ. ಅವರು ನಿನ್ನ ಜೀವನಕ್ಕೆ ಪಾಠ ಕಲಿಸಲು ಮಾತ್ರ ಬಂದವರು. ಅವರು ಹೋಗಿದ್ದರಿಂದ ನಿನ್ನ ಜೀವನ ಖಾಲಿಯಾಗಿಲ್ಲ. ಅದರ ಜಾಗಕ್ಕೆ ನಾನು ಒಳ್ಳೆಯವರನ್ನು ತರುತ್ತೀನಿ. ನಿನ್ನ ಹೃದಯದಲ್ಲಿ ಇವತ್ತು ನೋವಿದ್ದರೂ ನಾಳೆ ಅದೇ ನೋವು ಹೃದಯದಲ್ಲಿ ಸಂತೋಷ ತುಂಬುತ್ತೆ. ನೀನು ಈಗ ಸಹಿಸುತ್ತಾ ಇರುವ ಪ್ರತಿಯೊಂದು ನೋವು ನಿನ್ನ ಭವಿಷ್ಯದಲ್ಲಿ ನಿನ್ನನ್ನು ಹೆಮ್ಮೆಯಿಂದ ನಿಲ್ಲಿಸುತ್ತದೆ. ಒಂದು ದಿನ ನೀನು ಹಿಂತಿರುಗಿ ನೋಡುತ್ತೀಯಾ, ನಾನು ಎಷ್ಟು ಕಷ್ಟ ಬಂದರೂ ಬಿಡಲಿಲ್ಲ ಅಂತ ಹೆಮ್ಮೆ ಪಡುತ್ತೀಯ. ಅದು ದಿನ ದೂರದಲ್ಲಿಲ್ಲ ಮಗು. ಹೀಗಾಗಿ ಇವತ್ತು ಒಂದು ನಿರ್ಧಾರ ಮಾಡು. ನಾನು ನಂಬಿಕೆಯನ್ನು ಬಿಡೋದಿಲ್ಲ. ಸಾಯಿ ನನ್ನ ಜೊತೆ ಇದ್ದಾರೆ. ಈ ಒಂದು ಮಾತು ನಿನ್ನ ಜೀವನವನ್ನು ಬದಲಾಯಿಸಬಹುದು. ನಿನ್ನೊಳಗಿನ ಭಯವನ್ನು ಹೊರಹಾಕು. ಧೈರ್ಯದಿಂದ ಮುಂದೆ ಹೋಗು. ನಾನು ನಿನ್ನ ಹೆಜ್ಜೆಗಿಂತ ಮುಂದೆ ನಿಂತು ದಾರಿ ತೋರಿಸುತ್ತಾ ಇದ್ದೀನಿ. ನೀನು ಬಿದ್ದು ಹೋಗಿಬಿಟ್ಟರೂ ನಿನ್ನನ್ನು ಎತ್ತೋಕೆ ನಾನು ಇದ್ದೀನಿ. ನೀನು ಸೋಲೋದಿಲ್ಲ, ಯಾಕಂದರೆ ನಿನ್ನ ಹಿಂದೆ ನಾನಿದ್ದೀನಿ. ಇದನ್ನು ಕೇಳುತ್ತಾ ಇರುವ ನಿನಗೆ ಸಾಯಿಬಾಬಾ ಒಂದು ವಿಶೇಷ ಸೂಚನೆ ಕೊಡುತ್ತಿದ್ದಾರೆ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್, ನಾನು ನಂಬಿಕೆಯನ್ನು ಬಿಡೋದಿಲ್ಲ ಅಂತ ಬರೆಯಿರಿ. ಮಗು, ಇಷ್ಟೊತ್ತಿಗೆ ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ಇದು ಆಕಸ್ಮಿಕ ಅಲ್ಲ. ನಿನ್ನ ಹೃದಯಕ್ಕೆ ಈ ಮಾತುಗಳು ತಲುಪೋಕೆ ನಾನೇ ನಿನ್ನನ್ನು ಇಲ್ಲಿ ತರಿಸಿದೆ. ನೀನು ಹುಡುಕುತ್ತಾ ಇರುವ ಉತ್ತರ ಈ ಮಾತುಗಳಲ್ಲಿ ಇದೆ. ಇವತ್ತು ನಿನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಇಲ್ಲಿಯವರೆಗೆ ನೀನು ಅನುಭವಿಸಿದ ನೋವು, ಕಣ್ಣೀರು, ನಿರಾಶೆ ಇವೆಲ್ಲವೂ ಇಂದಿನಿಂದ ನಿಧಾನವಾಗಿ ದೂರವಾಗುತ್ತವೆ. ನೀನು ಇವತ್ತು ಒಂದು ನಿರ್ಧಾರ ಮಾಡಬೇಕು. ನಾನು ನನ್ನ ಜೀವನದಲ್ಲಿ ಮತ್ತೆ ನಂಬಿಕೆಯಿಂದ ಮುಂದೆ ಹೋಗುತ್ತೀನಿ. ಈ ಒಂದು ನಿರ್ಧಾರ ನಿನ್ನ ಜೀವನವನ್ನೇ ಬದಲಾಯಿಸುತ್ತೆ. ನೀನು ಇನ್ನೂ ಒಂಟಿಯಾಗಿಲ್ಲ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನಿದ್ದೀನಿ. ನೀನು ಕುಗ್ಗಿದಾಗ ನಿನ್ನನ್ನು ಎತ್ತೋಕೆ, ನೀನು ಅಳುತ್ತಿದ್ದಾಗ ನಿನ್ನ ಕಣ್ಣೀರು ಒರೆಸೋಕೆ, ನೀನು ಎದರಿದಾಗ ನಿನ್ನ ಕೈ ಹಿಡಿಯೋಕೆ ನಾನಿದ್ದೀನಿ ಮಗು. ಇವತ್ತು ರಾತ್ರಿ ಮಲಗುವಾಗ ಒಂದು ಮಾತು ಹೇಳು, ಸಾಯಿ, ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದನ್ನು ನಿನ್ನ ಹೃದಯದಿಂದ ಹೇಳು. ನಾಳೆ ಬೆಳಗ್ಗೆ ನೀನು ಎದ್ದಾಗ ನಿನ್ನ ಮನಸ್ಸಿನಲ್ಲಿ ಒಂದು ಶಾಂತಿ ಇರುತ್ತೆ, ಒಂದು ಧೈರ್ಯ ಇರುತ್ತೆ. ನಿನ್ನ ಸಮಸ್ಯೆಗಳು ಇನ್ನೂ ಇರಬಹುದು, ಆದರೆ ನೀನು ಬದಲಾಗುತ್ತೀಯ. ಅದು ನಿನ್ನ ನಿಜವಾದ ಗೆಲುವು. ನಿನ್ನ ಜೀವನದಲ್ಲಿ ಅದ್ಭುತಗಳು ಆಗೋದು ಶುರುವಾಗುತ್ತೆ. ಸಣ್ಣ ಸಣ್ಣ ಸುಖಗಳು, ಅನಿರೀಕ್ಷಿತ ಸಂತೋಷಗಳು ನಿನ್ನ ಮುಖದಲ್ಲಿ ನಗು ಮರಳಿ ಬರುತ್ತೆ. ನೀನು ಕಾಯುತ್ತಿದ್ದ ಬೆಳಕು ಈಗ ನಿನ್ನ ಕಡೆ ಬರುತ್ತಾ ಇದೆ. ನಿನ್ನ ಜೀವನದಲ್ಲಿ ಒಳ್ಳೆಯ ಸಮಯ ಶುರುವಾಗುತ್ತಿದೆ. ಇದನ್ನು ನಂಬು, ಅನುಭವಿಸು. ಓಂ ಸಾಯಿರಾಮ್. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಾಕಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್. ಇನ್ನೂ ಹೆಚ್ಚು ಸಾಯಿ ಆಶೀರ್ವಾದ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ಈ ವಿಡಿಯೋ ನಿನ್ನವರೆಗೆ ಬಂದಿದ್ದರೆ ಸಾಯಿಬಾಬಾ ನಿನ್ನನ್ನು ಕಾಪಾಡುತ್ತಿದ್ದಾರೆ. ಮಗು, ನಿನ್ನ ಮನಸ್ಸಿನಲ್ಲಿ ಕೆಲವೊಮ್ಮೆ ಒಂದು ಪ್ರಶ್ನೆ ಬರುತ್ತದೆ, ನನ್ನ ಪ್ರಾರ್ಥನೆಗಳನ್ನು ಸಾಯಿ ಕೇಳುತ್ತಾರಾ? ಈ ಪ್ರಶ್ನೆ ನಿನ್ನೊಳಗೆ ಬಂದಾಗ ನಿನ್ನ ಹೃದಯದಲ್ಲಿ ಸ್ವಲ್ಪ ದುಃಖ ಉಂಟಾಗುತ್ತೆ. ಆದರೆ ನಾನು ನಿನಗೆ ನಿಜ ಹೇಳುತ್ತೀನಿ, ನೀನು ಮಾಡಿದ ಒಂದು ಪ್ರಾರ್ಥನೆಯೂ ವ್ಯರ್ಥವಾಗಿಲ್ಲ. ನಿನ್ನ ಪ್ರತಿಯೊಂದು ಮಾತು, ನಿನ್ನ ಪ್ರತಿಯೊಂದು ಕಣ್ಣೀರು, ನಿನ್ನ ಪ್ರತಿಯೊಂದು ನಂಬಿಕೆ ಇವೆಲ್ಲವೂ ನಿನ್ನವರೆಗೆ ಬಂದಿವೆ. ಕೆಲವೊಮ್ಮೆ ನಾನು ತಕ್ಷಣ ಉತ್ತರ ಕೊಡಲ್ಲ, ಯಾಕಂದರೆ ನಾನು ನಿನಗೆ ಅತ್ಯುತ್ತಮ ಸಮಯ ಕಾಯುತ್ತಾ ಇದ್ದೀನಿ. ನೀನು ಕೇಳಿದ್ದು ಸಿಗೋದಿಲ್ಲ ಅನ್ನೋದಿಲ್ಲ. ನೀನು ಕೇಳಿದ್ದಕ್ಕಿಂತ ಉತ್ತಮವಾದದ್ದನ್ನು ಕೊಡೋದಕ್ಕೆ ನಾನು ತಯಾರಾಗುತ್ತಾ ಇದ್ದೀನಿ. ಹೀಗಾಗಿ ದಯವಿಟ್ಟು ತಾಳ್ಮೆ ಇಡು ಮಗು. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲವೂ ಒಂದು ದೊಡ್ಡ ಯೋಜನೆಯ ಭಾಗ. ನಿನಗೆ ಈಗ ಅರ್ಥವಾಗದಿದ್ದರೂ ನಂತರ ನೀನು ಅದನ್ನು ನೋಡಿ ನಗುತ್ತೀಯ. ನೀನು ಒಬ್ಬರನ್ನು ತುಂಬ ಪ್ರೀತಿಸಿದರೂ ಅವರು ನಿನ್ನನ್ನು ಬಿಟ್ಟು ಹೋಗಿರಬಹುದು. ಅದಕ್ಕೆ ಕಾರಣ ಏನು ಗೊತ್ತಾ? ಅವರು ನಿನ್ನ ಜೀವನದ ಕೊನೆಯವರು ಅಲ್ಲ. ನಿನ್ನ ಜೀವನಕ್ಕೆ ಬರುವವರು ನಿನ್ನನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವರು.
ನಿನ್ನ ಹೃದಯವನ್ನು ಗೌರವಿಸುವರು. ಅವರು ಸರಿಯಾದ ಸಮಯಕ್ಕೆ ಬರುತ್ತಾರೆ. ನೀನು ಕಳೆದುಕೊಂಡಿದ್ದಕ್ಕೆ ದುಃಖಪಡಬೇಡ. ನೀನು ಪಡೆಯಲಿರುವುದನ್ನು ಯೋಚಿಸಿ ಸಂತೋಷಪಡು. ನಿನ್ನ ಹೃದಯದಲ್ಲಿ ಒಂದು ಬೆಳಕು ಇದೆ. ಅದು ನಿನ್ನನ್ನು ಯಾವಾಗಲೂ ಮುಂದೆ ಕರೆದೊಯ್ಯುತ್ತದೆ. ನೀನು ಇವತ್ತು ಎಷ್ಟು ಕುಗ್ಗಿದರೂ ನಾಳೆ ನೀನು ಅದಕ್ಕಿಂತ ಹೆಚ್ಚು ಬಲವಾಗಿ ಎದ್ದೇಳುತ್ತೀಯ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಇದು ಕೇವಲ ಒಂದು ಅಧ್ಯಾಯ. ಇನ್ನೂ ಬಹಳ ಸುಂದರವಾದ ಅಧ್ಯಾಯಗಳು ಬರೋಕಿವೆ. ನೀನು ಈಗಿರುವ ಜಾಗ ನಿನ್ನ ಅಂತಿಮ ಗುರಿಯಲ್ಲ. ನಿನ್ನ ಗುರಿ ತುಂಬ ದೊಡ್ಡದು. ನಿನ್ನ ಕನಸುಗಳು ನನಸಾಗೋಕೆ ಸಮಯ ಹತ್ತಿರ ಬಂದಿದೆ. ಹೀಗಾಗಿ ಇವತ್ತು ನಿನ್ನ ಹೃದಯದಿಂದ ಹೇಳು, ಸಾಯಿ, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಈ ಒಂದು ನಂಬಿಕೆ ನಿನ್ನ ಜೀವನವನ್ನು ಬೆಳಕಿನ ದಾರಿಗೆ ಕರೆದೊಯ್ಯುತ್ತದೆ. ನೀನು ಈ ವಿಡಿಯೋ ನೋಡ್ತಾ ಇದ್ದೀಯ ಅಂದರೆ ಇದು ಸಾಯಿಬಾಬಾ ಸೂಚನೆ. ಕಮೆಂಟ್ ಮಾಡು, ಸಾಯಿಬಾಬಾ ನನ್ನ ಜೀವನ ಬದಲಾಯಿಸು. ಮಗು, ನೀನು ಈ ಮಾತುಗಳನ್ನು ಕೇಳುತ್ತಾ ಇದ್ದೀಯ ಅಂದರೆ ನಿನ್ನ ಹೃದಯ ಇನ್ನು ನಂಬಿಕೆಯನ್ನು ಬಿಡಲಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಲೋಕ ಎಷ್ಟೇ ಕಠಿಣವಾಗಿದ್ದರೂ ನಿನ್ನೊಳಗಿನ ಒಳ್ಳೆಯತನ ಇನ್ನೂ ಜೀವಂತವಾಗಿದೆ. ಅದು ನಿನ್ನ ದೊಡ್ಡ ಶಕ್ತಿ ಮಗು. ನೀನು ಅನೇಕ ಬಾರಿ ಮುರಿದು ಹೋಗಿದ್ದೀಯಾ, ಆದರೆ ಪ್ರತಿ ಬಾರಿ ಮತ್ತೆ ಎದ್ದು ನಿಂತಿದ್ದೀಯಾ. ನಿನ್ನೊಳಗಿನ ಆ ಧೈರ್ಯವೇ ನೀನು ಗಮನಿಸಿಲ್ಲ, ಆದರೆ ನಾನು ಗಮನಿಸಿದ್ದೀನಿ. ನೀನು ನಿನ್ನನ್ನೇ ಕಡಿಮೆ ಅಂದುಕೊಳ್ಳುತ್ತೀಯಾ, ನಾನು ಏನು ಮಾಡೋಕ್ಕಾಗಲ್ಲ ಅಂತ. ಆದರೆ ನಿಜ ಏನು ಗೊತ್ತಾ, ನಿನ್ನೊಳಗೆ ಒಂದು ಅದ್ಭುತ ಶಕ್ತಿ ಇದೆ. ನೀನು ಯೋಚಿಸುವುದಕ್ಕಿಂತಲೂ ದೊಡ್ಡವನಾಗಬಹುದು. ನಿನ್ನ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ನಿನ್ನ ಮೇಲೆ ನಂಬಿಕೆ ಇಡು. ನಿನ್ನ ಹೃದಯದ ಧ್ವನಿಯನ್ನು ಕೇಳು. ನೀನು ನಡೆಯೋ ದಾರಿಯಲ್ಲಿ ಕೆಲವೊಮ್ಮೆ ತೊಂದರೆಗಳು ಬರಬಹುದು, ಆದರೆ ಅವು ನಿನ್ನನ್ನು ನಿಲ್ಲಿಸಲು ಅಲ್ಲ, ನಿನ್ನನ್ನು ಸರಿಯಾದ ದಾರಿಗೆ ತಿರುಗಿಸಲು. ನಿನ್ನ ಜೀವನದಲ್ಲಿ ಆಗೋ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ. ನೀನು ಈಗ ಅನುಭವಿಸುತ್ತಿರುವ ಕಷ್ಟಗಳು ನಿನ್ನ ಭವಿಷ್ಯವನ್ನು ಬಲವಾಗಿ ನಿರ್ಮಾಣ ಮಾಡುತ್ತಿವೆ. ಒಂದು ದಿನ ನೀನು ಈ ಎಲ್ಲ ನೋವನ್ನು ನೆನಪಿಸಿಕೊಂಡು ನಗುತ್ತೀಯ. ಇವು ನನ್ನನ್ನು ಬಲವಂತನಾಗಿ ಮಾಡಿತು ಅಂತ ನಿನ್ನ ಹೃದಯದಲ್ಲಿ ಇವತ್ತು ಶಾಂತಿ ಇಲ್ಲದಿದ್ದರೂ ನಾಳೆ ಅದೇ ಹೃದಯದಲ್ಲಿ ಶಾಂತಿ ತುಂಬುತ್ತೆ. ನೀನು ಕಳೆದುಕೊಂಡಿದ್ದಕ್ಕಿಂತ ನೀನು ಪಡೆಯೋದು ದೊಡ್ಡದು ಆಗಿರುತ್ತೆ. ನೀನು ಈಗ ನಡೆಯುತ್ತಿರುವ ದಾರಿ ನಿನ್ನ ಕನಸುಗಳತ್ತ ಕರೆದೊಯ್ಯುತ್ತಿದೆ. ಹೀಗಾಗಿ ಇವತ್ತು ಒಂದು ಮಾತು ನಿನಗೆ ಹೇಳುತ್ತೀನಿ, ನೀನು ಸೋಲೋದಿಲ್ಲ, ನೀನು ಗೆಲ್ಲುತ್ತೀಯ. ಈ ಮಾತು ನಿನ್ನ ಹೃದಯದಲ್ಲಿ ಇಟ್ಟಿಕೋ. ಯಾವುದೇ ಪರಿಸ್ಥಿತಿ ಬಂದರೂ ನಂಬಿಕೆ ಬಿಡಬೇಡ. ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಕೈ ಹಿಡಿದು ಕರೆದೊಯ್ಯುತ್ತೀನಿ. ನಿನ್ನ ಜೀವನದಲ್ಲಿ ಬೆಳಕು ಖಚಿತವಾಗಿ ಬರುತ್ತದೆ. ಇದು ನನ್ನ ಮಾತು. ನೀನು ಈ ವಿಡಿಯೋ ನೋಡುತ್ತಿದ್ದರೆ ನಿನ್ನ ಜೀವನದಲ್ಲಿ ಒಳ್ಳೆಯದಾಗೋದು ಖಚಿತ. ಸಾಯಿಬಾಬಾ ನಂಬಿಕೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಾಯಿ ನನ್ನನ್ನು ಬಿಡೋದಿಲ್ಲ ಅಂತ ಬರೆಯಿರಿ. ಶುಭೋದಯ. ಎಲ್ಲರಿಗೂ ಶುಭವಾಗಲಿ.